ಲಂಚಕ್ಕೆ ಬೇಡಿಕೆ ಇಟ್ಟು ಜೈಲು ಸೇರಿದ ಬಿಜೆಪಿ ಶಾಸಕ ಚಂದ್ರುಲಮಾಣಿ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಅಂತ ಪ್ರತಿಭಟನೆ ಮಾಡಲಾಯಿತು. ಶಿರಹಟ್ಟಿ ತಹಶೀಲ್ದಾರ್ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಆಂಜನೇಯ ದೇವಸ್ಥಾನದಿಂದ ತಹಶೀಲ್ದಾರ್ ಕಚೇರಿವರೆಗೂ ರ್ಯಾಲಿ ನಡೆಸಿ ರಾಜ್ಯಪಾಲರಿಗೆ ತಹಶೀಲ್ದಾರ್ ಮೂಲಕ ಕೈ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ. ರಾಜೀನಾಮೆ ನೀಡದಲ್ಲಿ ಶಾಸಕ ಸ್ಥಾನದಿಂದ ವಜಾಗೊಳಿಸುವುದಕ್ಕೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಅಂತ ಆಗ್ರಹಿಸಿದ್ದಾರೆ. ಶಿರಹಟ್ಟಿ ಶಾಸಕ ಚಂದ್ರುಲಮಾಣಿಯವರು ಲೋಕಾಯುಕ್ತ ಟ್ರ್ಯಾಪ್ಗೆ ಒಳಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಮತ್ತೊಂದು ಕಡೆ ಶಿರಹಟ್ಟಿಯಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯನ್ನು ಮಾಡುವ ಮೂಲಕ ಅವರ ರಾಜೀನಾಮೆಗೆ ಜೊತೆಗೆ ಅವರ ಸ್ಥಾನವನ್ನು ಅನೂರ್ಜಿತಗೊಳಿಸಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಶಿರಹಟ್ಟಿ ಕ್ಷೇತ್ರದ ಮುಖಂಡರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಡಾಕ್ಟರ್ ಅದನ ಒಳ್ಳೆಯವಾದನ ಏನೇನೋ ರೀತಿಯಿಂದ ಅವ್ರಿಗೆ ಟಿಕೆಟ್ ಕೊಟ್ಟಾರೆ. ಅದು ನಿಮಗೂ ಅರ್ಥ ಆಗ್ತೈತಿ. ಯಾರು ಏನೇನೋ ಕೂಡಿ ಅಥವಾ ಏನೇನೋ ಒಂದು ಆಸೆಕ್ಕೆ ಇದನ್ನು ಮಾಡಿಕೊಂಡು ಅದನ್ನು ಟಿಕೆಟ್ ಕೊಟ್ಟರು. MLA ಆಗಿ ಒಳ್ಳೆ ಕೆಲಸ ಮಾಡ್ತಾನಂತ ಜನರು ಇದನ್ನು ಮಾಡ್ಕೊಂಡಿದ್ರು. ವರ್ಷ 3 ತಿಂಗಳಾಗಿತ್ತು ಅವ್ರು MLA. ನಾನು ಹಿಂದೆ ಸಾಲಿ ಮಂಜೂರು ಮಾಡಿ ಸಾಲಿ ನಮ್ಮ ಊರಂದು ಗುದ್ಲಿ ಪೂಜೆಗೆ ಬಂದಿದ್ದರು. ಅವತ್ತು ನಮ್ಮ ಗಡ್ಡದ್ದೇವ್ರ ಮಠ ಅವರು ಹೇಳಿದರು, ರಮಣ್ಣ ಈ MLA ನಾವು ಭಾಳ ಚಲೋ ಅಂತ ತಿಳ್ಕೊಂಡಿದ್ವಿ. 3 ತಿಂಗಳದಾಗ ಇವ ಹೆಸರು ಕೆಡಿಸ್ಕೊಂಡ ನನ್ನ ಮಾತನ್ನು ಮಾಜಿ MLA ಅವತ್ತು ಹೇಳಿದರು. ಅದು ಖರೇನ ಐತಿ. ಅವ ಶಾಣೆ ಇದ್ದರೆ ಕೂಡಲೇ ಇವತ್ತು ಎಷ್ಟು ದಿವಸದ ಒಳಗೆ ನಾವು ರಾಜೀನಾಮೆ ಕೊಡಬೇಕಾಗಿತ್ತು. ಕೊಟ್ಟು ಇದ್ದರೆ ಜನರಿಗೆ ಹೋಗಿ ಏನೋ ಗೌರವದಿಂದ ಉಳ್ಕೊತಿತ್ತು. ಈಗೇನು ಉಳಿಲಿಲ್ಲ. ಈಗ ಕಾಂಗ್ರೆಸ್ನವ್ರು ಷಡ್ಯಂತ್ರ ಮಾಡ್ತಾ ಇದ್ದಾರೆ, HK ಪಾಟೀಲ್ ಸಾಹೇಬರು ಇದನ್ನು ಮಾಡಿಸ್ತಾ ಇದ್ದಾರೆ ಅನ್ನೋದನ್ನು ಏನು ಅವ್ರು ಹೇಳ್ತಾ ಇದ್ದಾರೆ ಅದು ಸತ್ಯಕ್ಕೆ ದೂರವಾದ ವಿಷಯ. ಅವ್ರೇನು ಕಾಂಟ್ರಾಕ್ಟ್ ಅದಾರ, ಬಹುಶಃ ನಮಗೀಗ ಸಾಹೇಬ್ರಿಗಾಗಿರಲಿ ನಮಗಾಗಿರಲಿ ಅವ್ರು ಈಗ ಗದಗ ತಾಲೂಕಿನವ್ರು ಅನ್ನೋದು ಗೊತ್ತಾಗಿದ್ದ ಈಗ ನಮಗೆ. ಅಂಥದ್ರಲ್ಲಿ ನಾವು ಹೇಳೋದೇನು ಬರ್ತೈತಿ, ಅದರಲ್ಲಿ ನಾವೇನು ಷಡ್ಯಂತ್ರ ಮಾಡೋದು ಬರ್ತೈತಿ. ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ಲೋಕಾಯುಕ್ತರು ಯಾರಾದರೂ ಮಾತು ಕೇಳ್ತಾರ? ಯಾವುದಾದ್ರೂ ಪಕ್ಷಕ್ಕೆ ಸೀಮಿತ ಆಗಿರ್ತಾರ ಅವರು? ಯಾವುದಾದ್ರೂ ಪಕ್ಷಕ್ಕೆ ಅವ್ರು ಸೀಮಿತ ಆಗಿದ್ರಂದ್ರೆ ಬಹುಶಃ ಈ ಭ್ರಷ್ಟಾಚಾರ ಹೊರಗೆ ಬರ್ತಿರ್ಲಿಲ್ಲ. ಅವರ ಪಕ್ಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.